ಓಕೆ, ಇನ್ನು ಈಗ ನಮ್ಮ ರಾಜ್ಯದ ಸುದ್ದಿ. ಸದ್ಯಕ್ಕೆ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತಂದರೆ ಅದು ಮಾಜಿ ಸಚಿವ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ರೇವಣ್ಣ ಅವರ ಬಂಧನ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ SIT ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರಿಂದ ಏನಾದರೂ ಕಿರುಕುಳಕ್ಕೆ ಒಳಗಾಗಿದ್ದರೆ ಸಂತ್ರಸ್ತೆಯರಿಗಾಗಿ SIT ಹೆಲ್ಪ್ಲೈನ್ ಅನ್ನು ಆರಂಭ ಮಾಡಿದೆ. ಓಕೆ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಂತ್ರಸ್ತೆಯರಿಗಾಗಿ SIT ಹೆಲ್ಪ್ಲೈನ್ ಅನ್ನು ಆರಂಭ ಮಾಡಿದೆ. 6360938947 ಈ ನಂಬರು ಸಹಾಯವಾಣಿ ನಂಬರ್. ಇದು ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ ಕರೆ ಮಾಡಬಹುದು. ಯಾಕೆ ಅಂತಂದರೆ ತುಂಬ ಜನ ಸಂತ್ರಸ್ತೆಯರು ಭಯ ಪಟ್ಟಿರ್ತಾರೆ. ಹೊರಗಡೆ ನಾವು ಬಂದರೆ ನಮ್ಮನ್ನೆಲ್ಲಿ ನಾವು ಜನಸಾಮಾನ್ಯರಿಗೆ ನಾವು ಎಲ್ಲಿ ಗೊತ್ತಾಗ್ಬಿಡ್ತೀವೋ ಅಥವಾ ನಮಗೇನಾದ್ರು ಥ್ರೆಟ್ ಆಗ್ಬೋದು ಅಂತ ತುಂಬ ಜನ ಆಗಿದ್ದಾಗೋಯ್ತು ಅಂತ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ. ಹಂಗೆ ಮಾಡಬೇಡಿ. ನಿಮ್ಮ ಹೆಸರನ್ನು ಗೌಪ್ಯವಾಗಿಡ್ತೀವಿ. ನಿಮಗೇನಾದರೂ ತೊಂದರೆ ಆಗಿದ್ದರೆ ಈ ನಂಬರ್ಗೆ ಫೋನ್ ಮಾಡಿ ಅಂತ ಒಂದು ಹೆಲ್ಪ್ಲೈನ್ ನಂಬರನ್ನು ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೆ ಶಿಕ್ಷಾರ್ಹ ಅಪರಾಧ. ಜಾಲತಾಣ ಅಂತಂದರೆ ಕೇವಲ ಫೇಸ್ಬುಕ್ಕು, ಇನ್ಸ್ಟಾ ಅಂತಲೇ ಅಂದ್ಕೊಳ್ಬೇಡಿ. ಈವನ್ ವಾಟ್ಸಪ್ನಲ್ಲಿ ಒಬ್ಬರಿಂದ ಒಬ್ಬರಿಗೆ ವಿಡಿಯೋ ಕಳಿಸೋದು ಕೂಡ ತಪ್ಪು. ಯಾರ ಮೊಬೈಲ್ನಲ್ಲಿರುತ್ತೆ ಅವರೊಂದು 10 ಜನಕ್ಕೆ ಫಾರ್ವರ್ಡ್ ಮಾಡೋದು, ಅವ್ರು ಇನ್ನೊಂದಷ್ಟು ಜನ ಫಾರ್ವರ್ಡ್ ಮಾಡೋದು. ಯಾಕೆಂದರೆ ಯಾವ ಹೆಣ್ಮಕ್ಳ ಮುಖನೂ ಬ್ಲರ್ ಮಾಡಿಲ್ಲ ಅದರಲ್ಲಿ. ಹಾಗಾಗಿ ಅದು ಶಿಕ್ಷಾರ್ಹ ಅಪರಾಧ. ಮಹಿಳೆಯರ ಗೌಪ್ಯತೆಗೆ ಘನತೆಗೆ ಕುಂದುಂಟು ಮಾಡೋದು ಗಂಭೀರ ವಿಚಾರ ಅಂತ SIT ಮುಖ್ಯಸ್ಥ BK ಸಿಂಗ್ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, 2 ವಿಚಾರ. ಒಂದು, ಈ ಸಹಾಯವಾಣಿ ಯಾವ ರೀತಿ ಆಪರೇಟ್ ಆಗುತ್ತೆ ಅಂತ. 2ನೇ ವಿಚಾರ, ಹೇಗೆ ಐಡೆಂಟಿಫೈ ಮಾಡ್ತಾರೆ ಇದು ಜಾಲತಾಣಗಳಲ್ಲಿ ವಿಡಿಯೋ ಹಂಚಿಕೆ ಆಗ್ತಾ ಇದೆ ಅಂತ? ಒಂದು ವೇಳೆ ಯಾರು ಮಾಡಿದ್ರು ಅಂತ ಗೊತ್ತಾದರೆ ಏನು ಶಿಕ್ಷೆ ಅಂತ? ಮೊದಲನೇ ವಿಚಾರದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕಲೂ ಕೂಡ ಈ ಒಂದು ಹೆಲ್ಪ್ ಲೈನ್ ಆನ್ ಅಲ್ಲಿರುತ್ತೆ. ಇದಕ್ಕಂತಾನೆ ಪ್ರತ್ಯೇಕ ಒಂದು ಸಿಬ್ಬಂದಿ ಕೂಡ ಇರ್ತಾರೆ. ಸೊ ಈ ಒಂದು ಘಟನೆಯಲ್ಲಿ ಯಾರು ನೊಂದಿದ್ದಾರೆ, ಸೊ ಯಾರು ಸಂತ್ರಸ್ತರಿದ್ದಾರೆ, ಸೊ ಈ ಘಟನೆಯಲ್ಲಿ ಅವರ ಏನಾದರೂ ಅನ್ಯಾಯಕ್ಕೆ ಒಳಗಾಗಿದ್ರೆ, ದೌರ್ಜನ್ಯಕ್ಕೆ ಒಳಗಾಗಿದ್ರೆ, ಅದು ಜೆನ್ಯೂನ್ ಕೇಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಆ ಸಂತ್ರಸ್ತೆ ಮಹಿಳೆಯಿಂದ ಮಾಹಿತಿ ಪಡೆಯುವಂಥದ್ದು ಕೂಡ ಆಗುತ್ತೆ. ಎಲ್ಲಿ ಅವರು ಏನು ಎತ್ತ ಅನ್ನುವಂಥ ವಿಳಾಸ, ಅದರ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಇದಕ್ಕಂತ ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ. ಒಂದೊಮ್ಮೆ ಏನಾದರೂ ನೇರವಾಗಿ ಇನ್ನು ಕಚೇರಿಗೇ ಬರ್ತಾರೆ ಅಂತ ಹೇಳಿದರೆ ಪ್ರತ್ಯೇಕವಾಗಿ ಕಚೇರಿಗೆ ಕರೆಸಿಕೊಂಡು ಅಲ್ಲೇ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಅದಕ್ಕಂತಾನೆ ನುರಿತ ವೈದ್ಯರುಗಳಿದ್ದಾರೆ, ಜೊತೆಗೆ ಕೌನ್ಸಲಿಂಗ್ ಮಾಡುವಂತಹ ಸಿಬ್ಬಂದಿಗಳನ್ನು ಕೂಡ SIT ಅಧಿಕಾರಿಗಳು ನಿಯೋಜನೆ ಮಾಡಿಕೊಂಡಿದ್ದಾರೆ. ಸೊ ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವೈರಲ್ ಆಗ್ತಿರೋದನ್ನು ಪತ್ತೆ ಹಚ್ಚೋದಕ್ಕಂತಾನೆ ಒಂದಿಷ್ಟು IT ಎಕ್ಸ್ಪರ್ಟ್ಗಳು ಕೂಡ ಇದ್ದಾರೆ. ಅವರು ಕೂಡ ನಿಗಾವನ್ನು ವಹಿಸ್ತಾ ಇರ್ತಾರೆ. ಆದರೆ ಬಹುತೇಕ ಟ್ರೋಲ್ ಪೇಜ್ಗಳಲ್ಲಿ ಕೂಡ ಇದು ವೈರಲ್ ಆಗ್ತಾ ಇದೆ. ಆದರೆ ಎಲ್ಲ ಪೇಜಸ್ ಮೇಲೆ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಒಂದೊಮ್ಮೆ ಈ ಒಂದು ಸಂತ್ರಸ್ತರು ಏನಾದರೂ ನಮ್ಮದು ಕೂಡ ಈ ರೀತಿಯ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ, ಗೌಪ್ಯವಾಗಿ ಇಡಬೇಕು, ಇದರಿಂದ ನಮಗೆ ಸಮಸ್ಯೆಗಳು ಆಗ್ತಾ ಇದೆ ಅಂತ ಏನಾದರೂ ಅಧಿಕಾರಿಗಳ ಮೊರೆ ಹೋದರೆ ಕೂಡಲೇ ಯಾವೆಲ್ಲ ಪೇಜ್ಗಳಲ್ಲಿ ಇದು ಆ್ಯಕ್ಟಿವ್ ಇದೆ ಅಥವಾ ವೈರಲ್ ಆಗ್ತಾ ಇದೆ, ಸೊ ಅಂತಹ ಅಡ್ಮಿನ್ಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಆಗುತ್ತೆ. ಈಗಾಗಲೇ ಇದು ಏನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 67(228)(a)(1) ಜೊತೆಗೆ IPC ಅಡಿಯಲ್ಲಿ 292 ಅಡಿಯಲ್ಲಿ ಕೂಡ ಇದು ಶಿಕ್ಷಾರ್ಹ ಅಪರಾಧ. ಸೊ ಹೀಗಾಗಿ ಅವರ ಹೆಣ್ಮಕ್ಕಳ ಗೌರವಕ್ಕೆ ಧಕ್ಕೆ ಉಂಟು ಮಾಡುವಂತಹ ಏನಾದರೂ ವಿಚಾರಗಳು, ಈ ರೀತಿಯ ವಿಡಿಯೋಗಳು ಹೆಚ್ಚೆಚ್ಚಾಗಿ ಶೇರ್ ಮಾಡಿದ್ರೆ ಕೂಡಲೇ ಅಧಿಕಾರಿಗಳ ಗಮನಕ್ಕೆ ತಂದರೆ ಅಂತಹ ಯಾವ ಪೇಜ್ಗಳಲ್ಲಿ ಅದು ವೈರಲ್ ಆಗ್ತಾ ಇರುತ್ತೆ ಅಥವಾ ಅಪ್ಲೋಡ್ ಆಗಿರುತ್ತೆ ಅಡ್ಮಿನ್ನ ಸಮೇತವಾಗಿ ಅವರನ್ನು ವಶಕ್ಕೆ ಪಡೆಯುವಂಥದ್ದು ಕೂಡ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹರಿಬಿಡಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನು ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಅರವಿಂದ್, ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ಈ ಕ್ರಮವನ್ನು ಮೊದಲನೇ ದಿನನೇ ತಗೋಬೇಕಾಗಿತ್ತಲ್ವಾ? ಈಗೆಲ್ಲ ಕಡೆ ಅದು ಸರ್ಕ್ಯುಲೇಟ್ ಆದಮೇಲೆ ಈಗ ಶಿಕ್ಷಾರ್ಹ ಅಪರಾಧ ಅಂತಂದರೆ ಆಮೇಲೆ ದಿನಕ್ಕೊಂದೊಂದು ವಿಡಿಯೋ ಕೂಡ ವೈರಲ್ ದಿನ ರಿಲೀಸ್ ಮಾಡ್ತಾ ಇದ್ದಾರೆ. ಮೊದಲೇ ತಗೋಬೇಕಾಗಿತ್ತು ಈ ಕ್ರಮವನ್ನು.